टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಬಣ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಂಗೇನಿಲ್ಲ. ಯಾರಿಗೆ ಸಿದ್ದೇಶಣ್ಣವ್ರು ಸಿಕ್ಕಿದ್ದಿಲ್ಲ ಈಗ ಕಳೆದ ಬಾರಿ ಯಾರಿಗೆ ಹೇಳ್ರಿ ನೀವು, ಯಾರಿಗೆ ಟಿಕೆಟ್ ಸಿಗ್ಲಾರ್ದವ್ರು ಯಾರು ಅದಾರ? ಇವತ್ತು ಶ್ರೀರಾಮುಲು ಇನ್ನು ಈಗ ನಾವು ಮುಂದೆ ಫೋನಲ್ಲಿ ಮಾತಾಡಿದ್ರು, ನಾವು ನಿಮ್ಮ ಜೊತೆಗೆ ಇದ್ದೀವಿ, ನಾವು ಇದು ಸೇರ್ಕೊಳಕ್ಕೆ ನಾನು ಪಾರ್ಟಿ ಜಾಯ್ನ್ ಮಾಡೋ ಇರ್ತತನ್ರಿ, ಬಣಕ್ಕೆ ಬಂದು ಹಾರ ಹಾಕೋದು ಇರ್ತತಲ್ಲ. ಸರ್, ಈಗ ಹೈಕಮಾಂಡ್ ನಿರ್ಧಾರ ಬದಲಾಯಿಸದೇ ಇದ್ರೆ ನಿಮ್ಮ ಮುಂದಿನ ಹೋರಾಟ ಹೆಂಗೆ? ಅವಾಗ ಕೂತು ಮಾತಾಡ್ತೀವಿ, ಅವಾಗ ನಿಮ್ಗೆ ಬಂದು ಹೇಳ್ತೀವಿ ನಾವು. ಈಗ ವಿಜೇಂದ್ರ ಅವ್ರು ಹೇಳ್ತಿದ್ದಾರೆ, ನಾನು ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದೇನೆ, ಇದೇನೋ ಆಗೋದಿಲ್ಲ ಹೋಗೋದಿಲ್ಲ, ಕಂಟಿನ್ಯೂ ಆಗ್ತೀನಿ ನಾನೇ. ಅವನಿಗೆ ವಿಜೇಂದ್ರಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದೆ, ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ. ಎಲ್ಲರನ್ನೂ ಖರೀದಿ ಮಾಡ್ಬೋದು ಅಂತೇಳಿ ತಿಳ್ಕೊಂಡಾನೆ. ಎಲ್ಲರನ್ನೂ ಕೆಲವು ಕಾಲ ಮೋಸ ಮಾಡಬಹುದು, ಕೆಲವರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಬಹುದು, ಆದರೆ ಎಲ್ಲರನ್ನೂ ಎಲ್ಲ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ. ವಿಜಯೇಂದ್ರ, ದುಡ್ಡು ಇರ್ಬೋದು, ನಿನ್ನ ಬಳಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ, ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತು ಇದೆ. ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಬಣ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಂಗೇನಿಲ್ಲ. ಯಾರಿಗೆ ಸಿದ್ದೇಶಣ್ಣವ್ರು ಸಿಕ್ಕಿದ್ದಿಲ್ಲ ಈಗ ಕಳೆದ ಬಾರಿ ಯಾರಿಗೆ ಹೇಳ್ರಿ ನೀವು, ಯಾರಿಗೆ ಟಿಕೆಟ್ ಸಿಗ್ಲಾರ್ದವ್ರು ಯಾರು ಅದಾರ? ಇವತ್ತು ಶ್ರೀರಾಮುಲು ಇನ್ನು ಈಗ ನಾವು ಮುಂದೆ ಫೋನಲ್ಲಿ ಮಾತಾಡಿದ್ರು, ನಾವು ನಿಮ್ಮ ಜೊತೆಗೆ ಇದ್ದೀವಿ, ನಾವು ಇದು ಸೇರ್ಕೊಳಕ್ಕೆ ನಾನು ಪಾರ್ಟಿ ಜಾಯ್ನ್ ಮಾಡೋ ಇರ್ತತನ್ರಿ, ಬಣಕ್ಕೆ ಬಂದು ಹಾರ ಹಾಕೋದು ಇರ್ತತಲ್ಲ. ಸರ್, ಈಗ ಹೈಕಮಾಂಡ್ ನಿರ್ಧಾರ ಬದಲಾಯಿಸದೇ ಇದ್ರೆ ನಿಮ್ಮ ಮುಂದಿನ ಹೋರಾಟ ಹೆಂಗೆ? ಅವಾಗ ಕೂತು ಮಾತಾಡ್ತೀವಿ, ಅವಾಗ ನಿಮ್ಗೆ ಬಂದು ಹೇಳ್ತೀವಿ ನಾವು. ಈಗ ವಿಜೇಂದ್ರ ಅವ್ರು ಹೇಳ್ತಿದ್ದಾರೆ, ನಾನು ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದೇನೆ, ಇದೇನೋ ಆಗೋದಿಲ್ಲ ಹೋಗೋದಿಲ್ಲ, ಕಂಟಿನ್ಯೂ ಆಗ್ತೀನಿ ನಾನೇ. ಅವನಿಗೆ ವಿಜೇಂದ್ರಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದೆ, ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ. ಎಲ್ಲರನ್ನೂ ಖರೀದಿ ಮಾಡ್ಬೋದು ಅಂತೇಳಿ ತಿಳ್ಕೊಂಡಾನೆ. ಎಲ್ಲರನ್ನೂ ಕೆಲವು ಕಾಲ ಮೋಸ ಮಾಡಬಹುದು, ಕೆಲವರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಬಹುದು, ಆದರೆ ಎಲ್ಲರನ್ನೂ ಎಲ್ಲ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ. ವಿಜಯೇಂದ್ರ, ದುಡ್ಡು ಇರ್ಬೋದು, ನಿನ್ನ ಬಳಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ, ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತು ಇದೆ.